ಯಾವಾಗ ಮಾತು ತಪ್ಪಿಕೊಂಡಿದ್ದೀವಿ ನಾವು. ಆದ್ರೆ ಬಿಜೆಪಿಯವರು ಮಾತಿಗೆ ತಪ್ಪಿಕೊಂಡಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಮಾತು ತಪ್ಪಿಕೊಂಡಿರ್ತಕ್ಕಂಥವ್ರು. ಎಲ್ಲಿ ಬಿಜೆಪಿಗೂ ಕಾಂಗ್ರೆಸ್ಗೂ ಇರ್ತಕ್ಕಂಥ ವ್ಯತ್ಯಾಸ, ನಾವು ನುಡಿದಂತೆ ನಡೆದಿದ್ದೇವೆ, ಅವರು ನುಡಿದಂತೆ ನಡೀಲಿಲ್ಲ, ಜನರಿಗೆ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಬಿಜೆಪಿಯವರಿಗೆ ಮನೆ ದೇವರು ಯಾರು ಗೊತ್ತಾ? ಸುಳ್ಳು. ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು. ಅದರಿಂದ ಅವ್ರಿಗೆ ಸತ್ಯ ಹೇಳೋ ಗೊತ್ತಿಲ್ಲ. ಎಲ್ಲಿಗಿಂತ ಮುಖ್ಯವಾಗಿ ಬಡವರು ಕಂಡ್ರೆ ಆಗಲ್ಲ, ಮಹಿಳೆಯರು ಕಂಡ್ರೆ ಆಗಲ್ಲ. ಇವತ್ತು ಬಡವರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ರೈತರಿಗೆ ಏನಾದರೂ ಅವರಿಗೆ ಶಕ್ತಿ ತುಂಬತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯವೇ ಹೊರತು ಬಿಜೆಪಿಯಿಂದ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನಾವು ಸರ್ಕಾರದಲ್ಲಿದ್ದಾಗ, ಹಿಂದೆ ಸರ್ಕಾರದಲ್ಲಿದ್ದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಈ ಜಿಲ್ಲೆಯಲ್ಲಿ ಜಾಸ್ತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿದ್ದಾರೆ. SCP TSP ಮಾಡಿದವರು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಕ್ಕೆ ಖರ್ಚು ಮಾಡಬೇಕು ಅಂತ ಹಣ ಮೀಸಲಿಟ್ಟವರು ಮೊದಲನೇ ಬಾರಿಗೆ ಕಾನೂನನ್ನ ಜಾರಿಗೆ ತಗೊಂಡು ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ. ನಿಮಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಸಿಗಬೇಕು 1 ಲಕ್ಷದವರೆಗೆ ಅಂತೇಳಿ ಕಾನೂನು ಮಾಡಿದವರು ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕರ್ನಾಟಕ ಸರ್ಕಾರ. ಅದನ್ನು ಮಾಡಿದ್ದು ಯಾರು? ನಾವು ಮಾಡಿದ್ದು. ಪ್ರಮೋಷನ್ ನಲ್ಲಿ, ಬಡ್ತಿನಲ್ಲಿ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತಗೊಂಡವರು ಸಿದ್ದರಾಮಯ್ಯ ಸರ್ಕಾರ. ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ, ನಾವು ಮಾಡಿದ್ದೀವಿ. ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಸಂವಿಧಾನ, ಪ್ರಜಾಪ್ರಭುತ್ವ ನರೇಂದ್ರ ಮೋದಿಯವರ ಕೈನಲ್ಲಿ ಸುರಕ್ಷಿತವಾಗಿಲ್ಲ. ಸಂವಿಧಾನ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಕ್ಕಿಂತ ಸಂವಿಧಾನ, ಅದನ್ನೇ ಬಲವಾದ ಕೊಟ್ಟಿದ್ದಕ್ಕಂಥವರು ನರೇಂದ್ರ ಮೋದಿಯವರ ಸರ್ಕಾರ. ಅದಾಗ್ಬೇಕಾ? ಇವತ್ತು ನಾವೆಲ್ಲ ಉಳಿಬೇಕಾದ್ರೆ, ಹಿಂದುಳಿದವರು ಉಳಿಬೇಕಾದ್ರೆ, ದಲಿತರು ಉಳಿಬೇಕಾದ್ರೆ, ಅಲ್ಪಸಂಖ್ಯಾತರು ಉಳಿಬೇಕಾದ್ರೆ, ಮಹಿಳೆಯರು ಉಳಿಬೇಕಾದ್ರೆ, ಬಡವರು ಉಳಿಬೇಕಾದ್ರೆ ಸಂವಿಧಾನ ಉಳಿಲೇಬೇಕು. ಸಂವಿಧಾನ ಉಳಿಯಲೇಬೇಕು. ಈ ಸಂವಿಧಾನ ಉಳಿಬೇಕು ಅಂದ್ರೆ ಕಾಂಗ್ರೆಸ್ಗೆ ತಾವೆಲ್ಲರೂ ಕೂಡ ವೋಟ್ ಹಾಕಬೇಕು. ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಪ್ರಜಾಸತ್ವ ಉಳಿದ್ರೆ ಮಾತ್ರ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಆಗ್ತದೆ.